ಈಗ ಕೆಲವು ಜನ ಪ್ರಶ್ನೆ ಕೇಳ್ತಾರೆ, ಸ್ಮೋಕಿಂಗ್ ಮಾಡಿದ್ರೆ ಎಲ್ಲರಿಗೂ ಲಂಗ್ ಕ್ಯಾನ್ಸರ್ ಬರುತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಸಿಂಪಲ್ ಆನ್ಸರ್ ಏನಂದರೆ ಎಲ್ಲರಿಗೂ ಬರಲ್ಲ. ಸೊ ಈಗ 100 ಜನ ಸ್ಮೋಕಿಂಗ್ ಮಾಡಿದ್ರೆ ಮೇ ಬಿ 5 ಅಥವಾ 10 ಜನರಿಗೆ ಬರ್ಬೋದು, ಅಥವಾ ಇವನ್ 20 ಜನರಿಗೆ ಬರ್ಬೋದು. ಬಟ್ ಜ್ಞಾಪಕ ಇಟ್ಕೊಳ್ಳಿ, ಲಂಗ್ ಕ್ಯಾನ್ಸರ್ ಬಂದಿಲ್ಲ ಅಂದರೆ ಹಾರ್ಟ್ ಡಿಸೀಸ್ ಬರ್ಬೋದು, ಅಥವಾ BP ಕಾಯಿಲೆ ಬರ್ಬೋದು, ಅಥವಾ ಬ್ರೈನ್ ಕಾಯಿಲೆ ಬರ್ಬೋದು, ಸ್ಟ್ರೋಕ್ ಆಗ್ಬೋದು, ಏನಾದರೂ ಆಗ್ಬೋದು. ಸೊ ಇನ್ ಜನರಲ್ ಅತಿ ಸ್ಮೋಕಿಂಗ್ ಮಾಡಿದ್ರೆ ಅವ್ರಿಗೆ ಯಾವುದೋ ಒಂದು ಕಾಯಿಲೆ ಬರುತ್ತೆ. ಅದರಲ್ಲಿ ಲಂಗ್ ಕ್ಯಾನ್ಸರ್ ತುಂಬ ಫೇಮಸ್ ಆಗಿಬಿಟ್ಟಿದೆ. ಯಾಕಂದರೆ ಲಂಗ್ ಕ್ಯಾನ್ಸರ್ ಸ್ಮೋಕಿಂಗಿಂದನೇ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಬಟ್ ರಿಮೆಂಬರ್ ಒನ್ ಥಿಂಗ್, ನಮ್ಮ ದೇಶದಲ್ಲಿ ಲಂಗ್ ಕ್ಯಾನ್ಸರ್ ಈಸ್ ಕಾಸ್ಡ್ ಬೈ ಮೆನಿ ಅದರ್ ಕಾಸಸ್. ನಾ ಹೇಳಿದ್ನಲ್ವಾ, ಎಷ್ಟೋ ಹಳ್ಳಿಯಲ್ಲಿ ಸೌದೆ ಯೂಸ್ ಮಾಡಿ ಅಡುಗೆ ಮಾಡ್ತಾರೆ, ಆ ಒಲೆ ಅಡುಗೆ ಅಂತ ಹೇಳ್ತೀವಲ್ವ, ಅದು ಮಾಡೋದ್ರಿಂದ ತುಂಬ ಹೆಂಗಸರಿಗೆ ಲಂಗ್ ಕ್ಯಾನ್ಸರ್ ಬರುತ್ತೆ. ಎಷ್ಟೋ ಜನ ನಮ್ಮ ಹತ್ರ ಹಳ್ಳಿಯಿಂದ ಬರ್ತಾರೆ, ಅವ್ರು ಹೇಳ್ತಾರೆ ನಮ್ಮ ಗಂಡಸರು ಯಾರೋ ಸ್ಮೋಕಿಂಗ್ ಮಾಡಲ್ವೇ, ಆದರೆ ನನಗೆ ಯಾಕೆ ಕ್ಯಾನ್ಸರ್ ಬಂದಂತ ಕೇಳ್ತಾರೆ. ಅದಕ್ಕೆ ನಾನು ಉತ್ತರ ಏನು ಕೊಡೋದಂದರೆ, ನೀವು ಆ ಒಲೆ ಅಡುಗೆ ಮಾಡೋದ್ರಿಂದನೇ ನಿಮಗೆ ಲಂಗ್ ಕ್ಯಾನ್ಸರ್ ಬರೋದು ಹೈ ಚಾನ್ಸಸ್ ಇರ್ಬೋದು. ಎಷ್ಟೋ ಸಲ ಏನು ಮಾಡ್ತಾರೆ ಅಂದರೆ ಸಗಣಿಯನ್ನು ಇಟ್ಟು ಅಡುಗೆ ಮಾಡ್ತಾರೆ. ಆ ಸಗಣಿಯಿಂದ ಬರೋದೇ ಅದು ಏರ್ ಇದೆ ಅಲ್ವಾ, ಅದು ತುಂಬ ಪ್ರದೂಷಣವಾಗಿದ್ದು ಅದರಿಂದನೂ ನಿಮಗೆ ಲಂಗ್ ಕ್ಯಾನ್ಸರ್ ಆಗೋದು ಚಾನ್ಸ್ ಇರುತ್ತೆ. ಸೊ ಇದನ್ನು ನೀವು ಪ್ರಿವೆಂಟ್ ಮಾಡಬೇಕಂದ್ರೆ ತುಂಬ ಇದನ್ನೆಲ್ಲ ಯೋಚನೆ ಮಾಡಬೇಕಂತಿದೆ. ನೀವು ಅದು ಹೇಳಿದ್ನಲ್ವಾ, ಪ್ಯೂರ್ ಏರ್ನ ನೀವು ಬ್ರೀತ್ ಮಾಡಬೇಕು. ಆದಷ್ಟು ನಿಮ್ಮದು ಏನಾದರೂ ಹ್ಯಾಬಿಟ್ಸ್ ಇದ್ದರೆ ಅದನ್ನು ಸ್ಟಾಪ್ ಮಾಡಬೇಕು.